ಚಿಕ್ಕೋಡಿಯಲ್ಲಿ ಶ್ರದ್ಧಾ ಭಕ್ತಿಯೊಂದಿಗೆ ಮಹಾಶಿವರಾತ್ರಿ ಆಚರಣೆ. ಮಹಾಶಿವರಾತ್ರಿ ಅಂಗವಾಗಿ ಚಿಕ್ಕೋಡಿ ಪಟ್ಟಣದ ಪುರಾತನ ಕಾಲದ ಶ್ರೀ ತೆಲಿಂಗ ಮಹಾದೇವ ದೇವಸ್ಥಾನದಲ್ಲಿ ಮಹಾದೇವ ದೇವರಿಗೆ ವಿಶೇಷ ರೀತಿಯಲ್ಲಿ ಅಲಂಕರಿಸಿ ಪೂಜೆ, ರುದ್ರಾಭಿಷೇಕ, ಸಹಸ್ರ ಬೆಲ್ವಾರ್ಚನೆ ಮತ್ತಿತರೆ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಯಿತು. ಬೆಳಗ್ಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದವು. ತ್ರಿಲಿಂಗ ಮಹಾದೇವ ದೇವಸ್ಥಾನದಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ನೂರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ನಂತರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅರ್ಚಕರು ಮಾತನಾಡಿ ಶಿವರಾತ್ರಿ ನಿಮಿತ್ತ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಅರುಣ್, ಪ್ರಜಾಪ್ರಭ ಟಿವಿ, ಚಿಕ್ಕೋಡಿ. ಶಿವರಾತ್ರಿ ಅಂದ್ರೆ ಶಿವನ ಬಾಗಿಲ ತೆರೆದಿರ್ತಕ್ಕಂಥದ್ದು. ಅದಕ್ಕಾಗಿ ನವರಾತ್ರಿಗಳು ಅಂದ್ರೆ ಬರ್ತವೆ. 9 ನವರಾತ್ರಿಗಳು, ಒಂದು ಶಿವರಾತ್ರಿಗಳು. ಅದಕ್ಕಾಗಿ ಆ 9 ನವರಾತ್ರಿಗಳು ಎಷ್ಟು ಪ್ರಮುಖ ಇರ್ತಾವೋ ಅಷ್ಟೇ ಒಂದು ಮಹಾಶಿವರಾತ್ರಿ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತಿನ ದಿವಸ ಭಕ್ತರು ಏನು ಸಂಕಲ್ಪ ಮಾಡ್ತಾರೆ ಅವೆಲ್ಲವೂ ಪೂರ್ಣ ಆಗ್ತಕ್ಕಂಥ ಶಕ್ತಿ ಪರಮಾತ್ಮನ ಭೂಮಿಗೆ ಬಂದಿರತಕ್ಕಂಥ ಈ ದಿವಸ. ಅದಕ್ಕಾಗಿ ಇದು ಮಹಾಶಿವರಾತ್ರಿಗಳಾಗ್ತಕ್ಕಂಥದ್ದು. ಅದಕ್ಕಾಗಿ ಯಾರೇನು ಸಂಕಲ್ಪ ಮಾಡ್ಕೊಂಡ್ರೆ ಪೂಜೆ ಮಾಡ್ತಾರೆ ಅವರೆಲ್ಲ ಭಕ್ತರ ಇಷ್ಟಾರ್ಥವನ್ನು ನೆರವೇರೋದಕ್ಕೋಸ್ಕರವಾಗಿ ಈ ಮಹಾಶಿವರಾತ್ರಿ ಆಚರಣೆ ಬಂದಿದೆ. ಮಹಾಶಿವರಾತ್ರಿಯ ನಿಮಿತ್ತವಾಗಿ ಮಹಾದೇವ ಟ್ರಸ್ಟ್ ಕಮಿಟಿ ವತಿಯಿಂದ ದೇವಸ್ಥಾನದಲ್ಲಿ ಬೆಳಗಿನ ಜಾವ 2 ಗಂಟೆಯಿಂದ ಬೆಳಗಿನ 7 ಗಂಟೆವರೆಗೆ ಜಲಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷ ಸಹಸ್ರ ಬಿಲ್ವಾರ್ಚನೆ, ವಿಶೇಷ ಅಲಂಕಾರ ಪೂಜೆಗಳು ಮಾಡಿದೆ. ಇದು ಬಹುದಿನಗಳ ಚಿಕ್ಕೋಡಿ ಮಹಾನಗರದ ಭಕ್ತರ ಅಪೇಕ್ಷೆಯಂತೆ ಈ ವರ್ಷ ನೂತನವಾಗಿ ಮಹಾರಥೋತ್ಸವ ನೆರವೇರಿತು. ಅದಕ್ಕಾಗಿ ಈ ಊರಿನ ಎಲ್ಲ ಗುರು ಹಿರಿಯರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯರು ಎಲ್ಲರೂ ಕೂಡಿಕೊಂಡು ರಥೋತ್ಸವಕ್ಕೆ ಚಾಲನೆ ಕೊಟ್ಟರು. ಸಕಲ ವಾದ್ಯಗಳ ಮೇಳವುದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಹಾದು ಮಂದಿರಕ್ಕೆ ತರಲಾಯಿತು. ನಾಳಿನ ದಿವಸ ಮಧ್ಯಾಹ್ನ 12:30 ಶ್ರೀ ಸಂಪಾದನಾ ಮಹಾಸ್ವಾಮಿಗಳಿಂದ ಮಹಾಪ್ರಸಾದ ಪೂಜೆ, ನಂತರ ಮಹಾಪ್ರಸಾದ ಸಕಲ ಸದ್ಭಕ್ತರಿಗೆ ವಿನಿಯೋಗವಾಗುತ್ತದೆ. ಈ ಮಹಾದೇವ ದೇವಸ್ಥಾನಕ್ಕೆ ಚಿಕ್ಕೋಡಿಯ ಸುತ್ತಮುತ್ತಲಿನ ಗ್ರಾಮದ ಭಕ್ತರು, ಚಿಕ್ಕೋಡಿಯ ಸಕಲ ಎಲ್ಲ ಭಕ್ತಾದಿಗಳು ತಮ್ಮ ತನುಮನದಿಂದ ಈ ಮಹಾರಥೋತ್ಸವಕ್ಕೆ ಮಹಾಶಿವರಾತ್ರಿಗೆ ನಿಮಿತ್ತವಾಗಿ ವಿಶೇಷವಾದ ತನುಮನ ಧನದಿಂದ ಸೇವೆ ಸಲ್ಲಿಸಿ ಅವರಿಗೆ ಶಕ್ತಾನುಸಾರವಾಗಿ ದವಸ ಧಾನ್ಯಗಳನ್ನು ಮಹಾದೇವ ದೇವಸ್ಥಾನಕ್ಕೆ ಸಲ್ಲಿಸಿದ್ದಾರೆ. ಅದಕ್ಕಾಗಿ ಮಹಾದೇವ ದೇವಸ್ಥಾನದ ಕಮಿಟಿ ವತಿಯಿಂದ ಅವರೆಲ್ಲರಿಗೂ ಸಕಲ ಸದ್ಭಕ್ತರಿಗೆ ತುಂಬ ಹೃದಯದ ವಂದನೆಗಳು, ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ವರ್ಷವೂ ನಮ್ಮ ಮಹಾದೇವ ದೇವಸ್ಥಾನದ ಕಮಿಟಿ ಅವರೆಲ್ಲರೂ ಕೂಡಿ ನಿಶ್ಚಯ ಮಾಡಿ ಒಂದು ಮಹಾಶಿವರಾತ್ರಿಯನ್ನು ಅದ್ದೂರಿಯಾಗಿ ಆಚರಿಸಬೇಕಂತ ಹೇಳಿ ನಾವೊಂದು ನಿಶ್ಚಯ ಮಾಡಿದ್ದೀವಿ. ಅದೇ ಪ್ರಕಾರ ಈಗ ಒಂದು 2 ವರ್ಷ ಹಿಂದಿಂದ ನಮ್ಮದು ಎಲ್ಲ ಒಂದು ಕಮಿಟಿಯವರು ಎಲ್ಲರೂ ಒಂದು ನಿರ್ಣಯಕ್ಕೆ ಬಂದು ಒಂದು ತೇರು ಮಾಡಿಸ್ಬೇಕು ಅಂತ ಹೇಳಿ ಒಂದು ನಿರ್ಣಯಕ್ಕೆ ಬಂದು ಈಗ ತೇರಿಗೆ ಈಗ ಮೊನ್ನೆ ಮಂಗಳವಾರ ಆಗಮನ ಮಾಡ್ಕೊಂಡು ತೇರ, ಆಮೇಲೆ ಇವತ್ತು ಅದ್ದೂರಿಯಾಗಿ ರಥೋತ್ಸವ ಆಯಿತು. ಅದಕ್ಕೆ ಊರಿನ ಎಲ್ಲ ಜನರು ಹಾಗೂ ನಮ್ಮ ಕಮಿಟಿಯವರು ಹಾಗೂ ಸದ್ಭಕ್ತರು ಎಲ್ಲರೂ ಸೇರಿಕೊಂಡು ಒಂದು ಅದ್ದೂರಿಯಾಗಿ ಚಿಕ್ಕೋಡಿಯ ಒಂದು ಇತಿಹಾಸದಲ್ಲೇ ಒಂದು ಅದ್ದೂರಿ ರಥೋತ್ಸವ ನಾವು ಎಲ್ಲ ಸದ್ಭಕ್ತರ ಒಂದು ಒಂದು ಭಕ್ತಿಯಿಂದ ಅವರು ಕೊಟ್ಟ ದಾನದಿಂದ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಶಿವರಾತ್ರಿಯಂದು ಶ್ರೀ ಮಹಾದೇವ ದೇವಸ್ಥಾನದಲ್ಲಿ ಮುಂಜಾನೆ ರಾತ್ರಿ 12ರಿಂದ ಅಭಿಷೇಕ, ರುದ್ರಾಭಿಷೇಕ ಎಲ್ಲನೂ ನಮ್ಮ ಅರ್ಚಕರಾದ ಶ್ರೀಶಂಕರ ಶಾಸ್ತ್ರಿಯವರು ಬಹಳ ಒಂದು ಮುತುವರ್ಜಿ ವಹಿಸಿ ಅವರವ್ರ ಭಕ್ತರಿಗೆ ತಕ್ಕಂಗೆ ಅವರು ಪೂಜೆ ಪುರಸ್ಕಾರವನ್ನು ಎಲ್ಲ ಮಾಡಿದರು. ಅದೇ ರೀತಿಯಿಂದ ನಾವೆಲ್ಲ ಟ್ರಸ್ಟ್ ಕಮಿಟಿ ಅವರೆಲ್ಲ ಅದಕ್ಕೆಲ್ಲ ನಾವು ಸಹಾಯ ಮಾಡಿದ್ದೆವು. ಹೀಗಾಗಿ ಜನರು ಒಂದು ಅತಿ ಒಂದು ಭಕ್ತಿಯಿಂದ ಇವತ್ತು ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮಹಾದೇವನ ಆಶೀರ್ವಾದ ತೊಗೊಂಡಿದ್ದಾರೆ. ಅದೇ ಪ್ರಕಾರ ನಾಳೆ ಮಹಾಪ್ರಸಾದ ಇರುತ್ತೆ.
12 ಗಂಟೆಗೆ. ಅದು ಒಂದು 15,000 ಜನರದ್ದು ಮಹಾಪ್ರಸಾದ ಆಗುತ್ತೈತೆ. ಈ ಮೂಲಕ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ, ನಾಳೆ ಮಹಾಪ್ರಸಾದಕ್ಕೆ ಬಂದು ತಮ್ಮ ಸೇವೆಯನ್ನು ನಡೆಸ್ಕೊಳ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ತೀವಿ. ದೇವಸ್ಥಾನವು ಮೊದಲು ರಾಮಲಿಂಗ ದೇವಸ್ಥಾನ ಅಂತ ಪುರಾತನ ಕಾಲದಿಂದ ಹೆಸರು ಬಂದಿತ್ತು. ಚಾಲ್ತಿಯಲ್ಲಿ ಜನರ ಬಾಯಲ್ಲಿ ಪ್ರಚಲಿತವಾಗಿ ತ್ರಿಲಿಂಗ ಮಹಾದೇವ ದೇವಸ್ಥಾನ ಅಂತ ನಮ್ಮ ಮಹಾದೇವ ದೇವಸ್ಥಾನಕ್ಕೆ ಹೆಸರು ಬಂತು. ಅದಲ್ಲದೆ ಪೂರ್ವಿ ನಮ್ಮಲ್ಲಿ ತ್ರಿಲಿಂಗ ಗಜಾನನ ಮಂಡಳ ಕಮಿಟಿ ಉತ್ಸವ ಗಣಪನ ಮಾಡುತ್ತಿದ್ದರು. ಆ ತ್ರಿಲಿಂಗನ ಹೆಸರಾಗಿ ದೇಣಿಗೆ ಬರೋದ್ರಿಂದ ಅದು ಹೆಸರು ಪ್ರಚಲಿತ ಆಗಿ ತ್ರಿಲಿಂಗ ಮಹಾದೇವ ದೇವಸ್ಥಾನ ಅಂತ ಪ್ರಸಿದ್ಧಿ ಪಡೆದು ಈ ಚಿಕ್ಕೋಡಿ ಪಟ್ಟಣದ ಅತಿ ಪ್ರಮುಖ ಮುಖ್ಯ ದೇವಸ್ಥಾನ ಅಂತ ನಾವು ಎಲ್ಲರೂ ಈಗೆಲ್ಲರೂ ಅನುಭವಿಸುತ್ತಿದ್ದ ಹಾಗೆ ಇದು ಸುಪ್ರಸಿದ್ಧವಾಗಿ ಮೊದಲಿಂದ ಬಂದಿರುತ್ತದೆ. ಅದಕ್ಕೆ ಸದ್ಭಕ್ತರ ವತಿಯಿಂದ ದಾನಿಗಳಿಂದ ಈ ಗುಡಿ ಜೀರ್ಣೋರು ಬಂದು ಅತಿ ಉತ್ತಮ ರೀತಿಯಲ್ಲಿ ಕಟ್ಟಡ ಹಾಗೂ ಎಲ್ಲ ಆಗಿರ್ತದೆ. ಇದೇ ಪ್ರಕಾರ ಸದ್ಭಕ್ತರು ಬಹಳಷ್ಟು ಬರುತ್ತಿದ್ದು, ಇದು ಪಟ್ಟಣ ದೊಡ್ಡದಾಗಿರೋದ್ರಿಂದ ಕನಿಷ್ಠ ಒಂದು 15,000 ಮೇಲ್ಪಟ್ಟ ಜನರು ಶಿವನ ದರ್ಶನ ಪಡೆದುಕೊಂಡು ಹೋಗಿರ್ತಾರೆ. ಈ ರೀತಿ ಈ ಶಿವರಾತ್ರಿ ನಿಮಿತ್ತ ನೀವು ಏನೇನು ಕಾರ್ಯಕ್ರಮ ಮತ್ತು ನಮ್ಮ ಹಳೆ ಗುಡಿ ಇತ್ತು ರೀ, ಹಂಗೆ ನಡ್ಕೊಂಡು ಬಂದರು. ನಾವು ಬಂದಾಗಿಂದ 2000 ಇಸ್ವಿಯಿಂದ ದೀಪೋತ್ಸವ, ಲಕ್ಷ ದೀಪೋತ್ಸವ ಮಾಡಿದ್ವಿ. ಲಕ್ಷ ದೀಪೋತ್ಸವ ಆದಮೇಲೆ ನಾವು ಒಂದು ಕಾರ್ಯಕ್ರಮ ತೊಗೊಂಡು ಅದ್ರ ಬಗ್ಗೆ ಅಂದರೆ 2014 ನಮ್ಮ ಕಟ್ಟಡ ಮುಗಿತು. ಕಟ್ಟಡ ಮುಗಿದ ಮೇಲೆ ನಾವು ಕಾರ್ಯಕ್ರಮ ಮಾಡ್ಕೊಂಡು